ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೆಲೋನಿ. ಹೌದು, ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ. ಇವರೀಗ ಪ್ರಧಾನಿ ನರೇಂದ್ರ ಮೋದಿ ಜೊತೆಗಿನ ಸ್ನೇಹಮಯ ವಿಡಿಯೋ ಮತ್ತು ಫೋಟೋಗಳಿಂದಾಗಿ ಜಾಗತಿಕವಾಗಿ ಸುದ್ದಿಯಲ್ಲಿದ್ದಾರೆ. ಈ ಸುಂದರಿಯ ನಗು ಮೊಗದ ಹಿಂದೆ ಕಡು ಕಷ್ಟಗಳ ತೀವ್ರ ನೋವಿನ ಕಥೆ ಇದೆ. ಬದುಕಿನಲ್ಲಿ ಎದುರಾಗುವ ಎಲ್ಲ ಸಂಕಟಗಳನ್ನು ಎದುರಿಸಿ ಹೇಗೆ ತಲೆ ಎತ್ತಿ ನಿಲ್ಲಬಹುದು ಎಂಬ ಸ್ಫೂರ್ತಿಯ ಪಾಠವಿದೆ. ಕಡು ಬಡತನ, ಡ್ರಗ್ ಸ್ಮಗ್ಲರ್ ಅಪ್ಪ, ಬೆಂಕಿಯಿಂದ ಬೂದಿಯಾದ ಮನೆ, ಬೀದಿಗೆ ಬಿದ್ದ ಕುಟುಂಬ, ನೈಟ್ ಕ್ಲಬ್ನ ಬಾರ್ ಕೌಂಟರ್ ಕೆಲಸ, ಒಡೆದ ಸಂಸಾರ, ಹೀಗೆ ಮೆಲೋನಿ ಜೀವನದಲ್ಲಿ ಎದುರಿಸಿದ ಸಂಕಟಗಳು ಒಂದೆರಡಲ್ಲ. ಆದರೆ ಯಾವುದೇ ಗಾಡ್ ಫಾದರ್ಗಳ ಕೃಪೆ ಇಲ್ಲದೆ ಸ್ವಯಂ ಹೋರಾಟದಿಂದ ಸ್ವಂತ ಪಕ್ಷ ಕಟ್ಟಿ ಗೆದ್ದು ಇವತ್ತು ಇಟಲಿ ಪ್ರಧಾನಿಯಾಗಿ ಜನಪ್ರಿಯರಾಗಿದ್ದಾರೆ. ಇಟಲಿ ಪ್ರಧಾನಿ ಮೆಲೋನಿ ಹೋರಾಟ ಅವರು ಜನಿಸುವ ಮುನ್ನವೇ ಆರಂಭವಾಗಿತ್ತು. ಅವರು ತಮ್ಮ ಆತ್ಮಕಥೆಯಾದ ಇಯೋ ಸೋನು ಜಾರ್ಜಿಯಾ ಅಂದ್ರೆ ನಾನು ಜಾರ್ಜಿಯಾ ಪುಸ್ತಕದಲ್ಲಿ ಈ ಬಗ್ಗೆ ಸವಿಸ್ತಾರವಾಗಿ ಬರೆದಿದ್ದಾರೆ. ಅವರ ತಾಯಿ ಅನ್ನಾ ಗರ್ಭಪಾತ ಮಾಡಿಸಿಕೊಳ್ಳಲು ಕ್ಲಿನಿಕ್ಗೆ ಹೋಗಿದ್ರಂತೆ. ಆದರೆ ಕೊನೆಯ ಕ್ಷಣದಲ್ಲಿ ತಮ್ಮ ನಿರ್ಧಾರ ಬದಲಿಸಿಕೊಂಡು ಮನೆಗೆ ವಾಪಸ್ಸಾದ್ರಂತೆ. ಅಂದು ಆ ತಾಯಿ ಗರ್ಭಪಾತ ಮಾಡಿಸಿಕೊಂಡಿದ್ರೆ ಈ ಮೆಲೋನಿ ಹುಟ್ಟುತ್ತಲೇ ಇರಲಿಲ್ಲ. ತಂದೆ ಫ್ರಾನ್ಸಿಸ್ಕೋ ತೆರಿಗೆ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ರು. ತಾಯಿ ಕಾದಂಬರಿಗಾರ್ತಿಯಾಗಿದ್ರು. ಆದರೆ ಜಾರ್ಜಿಯಾಗೆ ಕೇವಲ 1 ವರ್ಷ ವಯಸ್ಸಾಗಿದ್ದಾಗ ಅವರ ತಂದೆ ಕುಟುಂಬವನ್ನ ತೊರೆದು ಬೇರೆ ಮದುವೆಯಾಗ್ತಾರೆ. ಮುಂದೆ ಅವರು ಡ್ರಗ್ಸ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ಜೈಲು ಪಾಲಾಗಿ ನಂತರ ಇಹಲೋಕ ತ್ಯಜಿಸಿದ್ದಾರೆ. ಜಾರ್ಜಿ ಅವರ ತಾಯಿ ಆನ್ನಾ ಅವರೊಬ್ಬರೇ 2 ಹೆಣ್ಣು ಮಕ್ಕಳನ್ನ ಬೆಳೆಸಬೇಕಾಗಿತ್ತು. ಜಾರ್ಜಿಯಾಗೆ ಆಗ 3 ವರ್ಷ. ಅವರು ಮತ್ತು ಅಕ್ಕ ಅರಿಯಾನಾ ಜೊತೆ ಮನೆಯಲ್ಲಿ ಆಟವಾಡ್ತಾ ಇದ್ರು. ಮೇಣದ ಬತ್ತಿಗಳನ್ನ ಹಚ್ಚಿದ್ರು. ತಮಾಷೆಗಾಗಿ ಆ ಮೇಣದ ಬತ್ತಿಗಳನ್ನ ಬೆಡ್ಶೀಟ್ಗಳು ಮತ್ತು ಆಟಿಕೆಗಳಿಂದ ಮುಚ್ಚಿಟ್ರು. ಇದರಿಂದಾಗಿ ಇಡೀ ಕೋಣೆಗೆ ಬೆಂಕಿ ಹೊತ್ಕೊಂಡು ಮನೆ ಪೂರ್ತಿ ಭಸ್ಮವಾಯಿತು. ಕೆಲ ಕಾಲ ಜಾರ್ಜಿಯಾ ಮತ್ತು ಅವರ ಅಕ್ಕ ಅಜ್ಜಿಯ ಮನೆಯಲ್ಲೇ ಇರಬೇಕಾಯ್ತು. ಇದು ಅವರ ಜೀವನದ ಅತ್ಯಂತ ಕಠಿಣ ಮತ್ತು ಅಸ್ಥಿರವಾದ ಸಮಯವಾಗಿತ್ತು. ಬದುಕಲು ಬಾರ್ ಟೆಂಡರ್ ಕೆಲಸ ಹದಿಹರೆಯಕ್ಕೆ ಬಂದಾಗ ಮೆಲೋನಿಗೆ ತಮ್ಮ ಕುಟುಂಬದಲ್ಲಿ ಕಾಲೇಜು ಶಿಕ್ಷಣಕ್ಕೆ ಹಣವಿಲ್ಲ ಅನ್ನೋ ಸತ್ಯ ಮನವರಿಕೆಯಾಗತ್ತೆ. ಹೀಗಾಗಿ ಜಾರ್ಜಿಯಾ ಮೆಲೋನಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಿಡಿಗಳನ್ನ ಮಾರ್ತಾರೆ. ಬೇಬಿ ಸಿಟ್ಟರ್ ಆಗಿ ಕೆಲಸ ಮಾಡ್ತಾರೆ. ರೋಮ್ನ ಪ್ರಸಿದ್ಧ ನೈಟ್ ಕ್ಲಬ್ ಒಂದರಲ್ಲಿ ಬಾರ್ ಟೆಂಡರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಆ ಕಠಿಣ ದಿನಗಳು ಮೆಲೋನಿಯವರನ್ನ ಒಬ್ಬ ಹೋರಾಟಗಾರ್ತಿಯನ್ನಾಗಿ ರೂಪಿಸಿಬಿಟ್ಟುವು. 15ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ. ಮೆಲೋನಿ ಕೇವಲ 15 ವರ್ಷದವರಾಗಿದ್ದಾಗ ಇಟಾಲಿಯನ್ ಸೋಷಿಯಲ್ ಮೂವ್ಮೆಂಟ್ ಎಂಬ ರಾಜಕೀಯ ಪಕ್ಷ ಸೇರ್ತಾರೆ. ಈ ಪಕ್ಷವನ್ನ 1945ರವರೆಗೆ ಇಟಲಿಯನ್ನ ಆಳಿದ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿಯ ಬೆಂಬಲಿಗರು ಸ್ಥಾಪಿಸಿದ್ರು. 1992ರಲ್ಲಿ ಇಟಾಲಿಯನ್ ಮಾಫಿಯಾ ಗ್ಯಾಂಗ್ ನ್ಯಾಯಾಧೀಶ ಪಾವಲೋ ಬೋರ್ಸೆಲಿನೋ ಅವರನ್ನ ಭೀಕರವಾಗಿ ಕೊಂದು ಹಾಕಿದ ಘಟನೆ ಅವರಿಗೆ ರಾಜಕೀಯಕ್ಕೆ ಬರುವುದಕ್ಕೆ ಪ್ರೇರೇಪಣೆ ನೀಡುತ್ತೆ. ಹೌದು, ಮೆಲೋನಿ ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೀತಾರೆ. 2004ರಲ್ಲಿ ತಮ್ಮ 27ನೇ ವಯಸ್ಸಿನಲ್ಲಿ ನ್ಯಾಷನಲ್ ಅಲೈನ್ಸ್ ಪಕ್ಷದ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಾದರು. ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಇವರು. 2006ರಲ್ಲಿ ಸಂಸತ್ತಿಗೆ ಆಯ್ಕೆಯಾಗ್ತಾರೆ. 2 ವರ್ಷಗಳ ನಂತರ ಅಂದರೆ 2008ರಲ್ಲಿ ಇಟಲಿಯ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ ಕ್ಯಾಬಿನೆಟ್ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. 2012ರಲ್ಲಿ ಮಾಜಿ ಪ್ರಧಾನಿ ಸಿಲ್ವಿಯೋ ಬೆರ್ಲುಸ್ಕೋನಿ ಅವರೊಂದಿಗೆ ಪಕ್ಷದ ನಾಯಕತ್ವದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಆ ಒಕ್ಕೂಟದಿಂದ ಹೊರಬರ್ತಾರೆ.
ಹೊಸ ಪಕ್ಷವನ್ನ ಸ್ಥಾಪಿಸ್ತಾರೆ. ಅದಕ್ಕೆ ಇಟಲಿಯ ರಾಷ್ಟ್ರಗೀತೆಯ ಮೊದಲ ಸಾಲಾದ ಫ್ರಾಟೆಲ್ಲಿ ಡಿ ಇಟಾಲಿಯಾ ಅಂತ ಹೆಸರಿಟ್ರು. 2018 ಚುನಾವಣೆಯಲ್ಲಿ ಕೇವಲ 4.4% ಮತಗಳನ್ನ ಪಕ್ಷ ಪಡೆದುಕೊಳ್ಳುತ್ತೆ. ಆದರೆ 2022ರಲ್ಲಿ ಪಕ್ಷ 26% ಮತಗಳನ್ನ ಪಡೆಯುವ ಮೂಲಕ ಇಟಲಿಯ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಅಕ್ಟೋಬರ್ 22, 2022ರಲ್ಲಿ ಮೆಲೋನಿ ಇಟಲಿಯ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಮೂಲಕ ಇಟಲಿಯ 161 ವರ್ಷಗಳ ಇತಿಹಾಸದಲ್ಲಿ ಮೊದಲ ಮಹಿಳಾ ಪ್ರಧಾನಿಯಾದ್ರು. ಮೆಲೋನಿ 2015ರಿಂದ 2023ರವರೆಗೆ ಟಿವಿ ಪತ್ರಕರ್ತ ಆಂಡ್ರಿಯಾ ಗ್ಯಾಬ್ರೂನೋ ಅವರೊಂದಿಗೆ ಲಿವ್ ಇನ್ ಸಂಬಂಧದಲ್ಲಿದ್ರು. ಈ ದಂಪತಿಗೆ 2016ರಲ್ಲಿ ಜಿನೇವ್ರಾ ಅನ್ನೋ ಮಗಳು ಜನಿಸ್ತಾಳೆ. 2023ರ ಅಕ್ಟೋಬರ್ನಲ್ಲಿ ಮೆಲೋನಿ ತಾವು ಆ ಸಂಬಂಧವನ್ನ ಕೊನೆಗೊಳಿಸ್ತಾ ಇರುವುದಾಗಿ ಘೋಷಿಸಿದ್ರು. ಇಟಲಿ ಅಸ್ಥಿರ ಸರ್ಕಾರಗಳಿಗೆ ಹೆಸರುವಾಸಿ. 1948ರಿಂದ ಇಟಲಿ 68 ವಿಭಿನ್ನ ಸರ್ಕಾರಗಳನ್ನು ಕಂಡಿದೆ. ಅಲ್ಲಿ ಒಂದು ಸರ್ಕಾರದ ಸರಾಸರಿ ಆಡಳಿತ ಅವಧಿ ಕೇವಲ 16 ತಿಂಗಳು ಮಾತ್ರ. ಆದರೆ ಮೆಲೋನಿ ಇಟಲಿಯ ಇತಿಹಾಸದಲ್ಲಿ 3ನೇ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿದ್ದಾರೆ. ನೋಡುತ್ತರಲ್ಲ, ತಾಯಿಯ ಗರ್ಭಪಾತದ ನಿರ್ಧಾರದಿಂದ ಕಡೆಗೂ ಬದುಕುಳಿದ ಮಗು ಆ ಮೆಲೋನಿ. ಮನೆಯೇ ಭಸ್ಮವಾಗಿ ಬೀದಿಗೆ ಬಿದ್ದಿದ್ದ ಮೆಲೋನಿ ನೈಟ್ ಕ್ಲಬ್ನಲ್ಲಿ ಮದ್ಯ ಸರಬರಾಜು ಮಾಡಿ ಬದುಕನ್ನ ಕಟ್ಟಿಕೊಳ್ಳುವ ಅನಿವಾರ್ಯ ಸ್ಥಿತಿಯೂ ಎದುರಾಗಿತ್ತು. ಕಡೆಗೆ ಇಟಲಿಯ ಅತ್ಯುನ್ನತ ನಾಯಕಿಯಾಗಿ ಆಕೆ ಬೆಳೆದ ಜೀವನ ನಿಜಕ್ಕೂ ಸ್ಫೂರ್ತಿದಾಯಕ.